ಈಗ ನೀನು ದೇವತೆಗಳನ್ನು ರಚಿಸಿ ಆನಂದವಾಗಿ ವಿಹರಿಸುತ್ತಿರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅತ್ಯಂತ ಸಾವಧಾನವಾಗಿದ್ದು ಅನೇಕ ಯಜ್ಞಗಳಿಂದ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡುವರು. ಯಜ್ಞದಲ್ಲಿ ಸಾಕಷ್ಟು ದಕ್ಷಿಣೆ ಹಂಚಲಾಗುವುದು. ಆ ಎಲ್ಲ ಯಜ್ಞಗಳಲ್ಲಿ ಅವರು ನನ್ನ ಹೆಸರನ್ನೇ ಉಚ್ಚರಿಸುವರು. ಆದರೆ ಆ ಹವಿಸ್ಸಿನಿಂದ ದೇವತೆಗಳಾದ ನೀವೆಲ್ಲರೂ ತೃಪ್ತರಾಗುವಿರಿ. ಇದು ನಿಶ್ಚಯವಾಗಿದೆ. ಈ ಶಂಕರನು ಎಲ್ಲ ರೀತಿಯಿಂದ ನಿನ್ನಂತೆ ಸಮ್ಮಾನಕ್ಕೆ ಪಾತ್ರನಾಗುವನು. ಎಲ್ಲ ಯಜ್ಞಗಳಲ್ಲಿ ಪ್ರಯತ್ನಪೂರ್ವಕ ಅವನ ಉಪಾಸನೆ ಪೂಜೆಯು ನಡೆಯಬೇಕು. ಪುನಃ ದೇವತೆಗಳಿಗೆ ದೈತ್ಯರಿಂದ ಭಯ ಉಂಟಾದಾಗ ನನ್ನ ಶಕ್ತಿಯರು ಸುಂದರ ರೂಪವನ್ನು ಧರಿಸಿ ಬಂದು ಆ ದೈತ್ಯರನ್ನು ತುತ್ತಾಗಿಸುವರು. ವಾರಾಹಿ, ವೈಷ್ಣವಿ, ಗೌರಿ, ನಾರಸಿಂಹಿ ಮತ್ತು ಶಿವೆ ಹಾಗೂ ಇವರಲ್ಲದೆ ಅನೇಕ ಶಕ್ತಿಯರಿದ್ದಾರೆ. ಬ್ರಹ್ಮನೇ, ಈಗ ನೀನು ಜಗತ್ತಿನ ನಿರ್ಮಾಣವನ್ನು ಪ್ರಾರಂಭಿಸು. ಬೀಜ ಮತ್ತು ಧ್ಯಾನರಹಿತ ಇದು 9 ಅಕ್ಷರಗಳ ನವಾರ್ಣ ಮಂತ್ರವಾಗಿದೆ. ಬ್ರಹ್ಮ, ನಿರಂತರ ಇದನ್ನು ಜಪಿಸುತ್ತಾ ಸಮಸ್ತ ಕಾರ್ಯಗಳಲ್ಲಿ ತೊಡಗಿರು. ನೀನು ಈ ಮಂತ್ರವನ್ನು ಎಲ್ಲ ಮಂತ್ರಗಳಿಂದ ಶ್ರೇಷ್ಠವೆಂದು ತಿಳಿ. ಸಮಸ್ತ ಕಾಮನೆಗಳ ಸಿದ್ಧಿಗಾಗಿ ಇದನ್ನು ಸದಾ ಹೃದಯದಲ್ಲಿ ಧರಿಸಿಕೊಂಡಿರು. ಈ ಪ್ರಕಾರವಾಗಿ ನನಗೆ ಅಪ್ಪಣೆಯನ್ನು ಕೊಟ್ಟು ಪ್ರಸನ್ನವದನೆ ಭಗವತಿ ಜಗದಂಬೆಯು ಭಗವಾನ್ ವಿಷ್ಣುವಿನಲ್ಲಿ ಹೇಳಿದಳು. ವಿಷ್ಣುವೇ, ಮನಸ್ಸನ್ನು ಮುಗ್ಧಗೊಳಿಸುವ ಈ ಮಹಾಲಕ್ಷ್ಮಿಯನ್ನು ಕರೆದುಕೊಂಡು ನೀನು ತೆರಳು. ಇವಳು ಸದಾ ನಿನ್ನ ವಕ್ಷಸ್ಥಲದಲ್ಲಿ ವಿರಾಜಿಸುವಳು. ಇದರಲ್ಲಿ ಕಿಂಚಿತ್ತೂ ಸಂದೇಹವಿಲ್ಲ. ಈ ಕಲ್ಯಾಣಿಯು ಸಂಪೂರ್ಣ ಮನೋರಥಗಳನ್ನು ಪೂರ್ಣಗೊಳಿಸಬಲ್ಲ ಶಕ್ತಿಯಾಗಿರುವಳು. ನಿನಗೆ ವಿನೋದವನ್ನಾಡಲು ಇವಳನ್ನು ನಿನಗೆ ಕೊಟ್ಟಿರುವೆನು. ನೀನು ಎಂದೂ ಇವಳ ತಿರಸ್ಕಾರ ಮಾಡದೆ ಸದಾ ಸತ್ಕರಿಸುತ್ತಾ ಇರು. ಈಗ ನಾನು ನಿನ್ನನ್ನು ಲಕ್ಷ್ಮೀನಾರಾಯಣ ಎಂದು ಕರೆಯುತ್ತೇನೆ. ದೇವತೆಗಳ ಜೀವನ ಸ್ಥಿರವಾಗಿರಲೆಂದೇ ನಾನು ಎಲ್ಲ ರೀತಿಯ ಯಜ್ಞಗಳನ್ನು ನಿರ್ಮಿಸಿರುವೆನು. ನೀವು ಮೂವರು ಜೊತೆಗಿದ್ದು ಯಜ್ಞಭಾಗವನ್ನು ಸ್ವೀಕರಿಸಿರಿ. ನೀನು ಬ್ರಹ್ಮ, ಶಿವ ಮತ್ತು ಈ ದೇವತೆಗಳೆಲ್ಲವೂ ನನ್ನ ಪ್ರಭಾವದಿಂದ ಪ್ರಕಟರಾಗಿರುವಿರಿ. ಆದ್ದರಿಂದ ಇವರು ಎಲ್ಲರಿಂದ ಸಮ್ಮಾನ ಪಡೆಯಲು ಅಧಿಕಾರಿಗಳು ಹಾಗೂ ಪೂಜೆಗೆ ಪಾತ್ರರಾದವರು. ಇದರಲ್ಲಿ ಸಂದೇಹವೇ ಇಲ್ಲ. ಇದರಲ್ಲಿ ಭೇದ ಬುದ್ಧಿಯನ್ನಿರಿಸುವ ಮಾನವನು ನಿಶ್ಚಿತವಾಗಿಯೂ ನರಕಕ್ಕೆ ಹೋಗಬೇಕಾದೀತು. ವಿಷ್ಣುವೇ ಸಾಕ್ಷಾತ್ ಶಿವನಾಗಿರುವನು. ಶಿವನೇ ಸ್ವಯಂ ಹರಿಯಾಗಿರುವನು. ಇದರಲ್ಲಿ ಭೇದ ಭಾವ ಮಾಡುವ ಮನುಷ್ಯನು ನರಕದ ಅಧಿಕಾರಿಯಾಗುವನು. ಹೀಗೆಯೇ ಬ್ರಹ್ಮನ ವಿಷಯದಲ್ಲಿಯೂ ತಿಳಿದುಕೊಳ್ಳಬೇಕು. ಇದರಲ್ಲಿ ಬೇರೆ ಯಾವ ವಿಚಾರವನ್ನು ಮಾಡಬಾರದು. ವಿಷ್ಣುವೇ, ಗುಣಗಳಲ್ಲಿ ಇರುವ ಇತರ ಭೇದಗಳನ್ನು ನಿನಗೆ ತಿಳಿಸುವೆನು. ನೀನು ಓರ್ವ ಮಹಾಪುರುಷನಾಗಿರುವೆ. ನಿನ್ನಲ್ಲಿ ಸತ್ವಗುಣದ ಪ್ರಧಾನತೆ ಇರಬೇಕು. ಬೇರೆ ರಜೋಗುಣ, ತಮೋಗುಣಗಳು ನಿನ್ನಲ್ಲಿ ಗೌಣವಾಗಿ ಇರುವವು. ಬೇರೆ ಬೇರೆ ಜಗತ್ತುಗಳಲ್ಲಿ ರಜೋಗುಣಿಯಾಗಿ ನೀನು ಈ ಲಕ್ಷ್ಮಿಯೊಂದಿಗೆ ಸದಾ ಆನಂದವಾಗಿರು. ರಮಾಕಾಂತನೇ, ಮೊದಲನೆಯ ವಾಗ್ಬೀಜ ಐಂ, ಎರಡನೆಯದು ಕಾಮಬೀಜ ಕ್ಲೀಂ ಮತ್ತು ಮೂರನೆಯದು ಮಾಯಾಬೀಜ ಹ್ರೀಂ. ಇವು ನನ್ನ ಮಂತ್ರಗಳಾಗಿವೆ. ನಿನಗೆ ಹೇಳಿದ ಮೂರನೆಯ ಮಂತ್ರದ ಪ್ರಭಾವದಿಂದ ಶ್ರೇಷ್ಠ ಅರ್ಥ ಸುಲಭವಾಗುತ್ತದೆ. ವಿಷ್ಣುವೇ, ಈ ಮಂತ್ರವನ್ನು ನಿರಂತರ ಜಪಿಸುತ್ತಾ ಆನಂದವಾಗಿ ವಿಹರಿಸು. ನಾನು ಸಂಪೂರ್ಣ ಚರಾಚರ ವಿಶ್ವವನ್ನು ನನ್ನಲ್ಲಿ ಲೀನ ಮಾಡಿಕೊಂಡಾಗ ನೀವುಗಳು ನನ್ನಲ್ಲೇ ಪ್ರವೇಶಿಸುವಿರಿ. ಭಕ್ತಿ ಮತ್ತು ಮುಕ್ತಿ ಕೊಡುವಂಥ ಈ ಮಂತ್ರವನ್ನು ಸದಾ ಸ್ಮರಿಸುತ್ತಿರಬೇಕು. ಕಲ್ಯಾಣದ ಇಚ್ಛೆಯುಳ್ಳವನು ಓಂ ಈ ಪ್ರಣವದ ಜೊತೆಗೆ ಮಂತ್ರವನ್ನು ಜಪಿಸಬೇಕು. ಪುರುಷೋತ್ತಮನೇ, ನೀನು ವೈಕುಂಠವನ್ನು ರಚಿಸಿ ಅಲ್ಲೇ ವಿರಾಜಿಸುತ್ತಾ ಇರು. ನಾನು ಸದಾ ಸ್ಥಿರಳಾಗಿ ಇರುವ ಆದ್ಯಾಶಕ್ತಿಯಾಗಿರುವೆನು. ನನ್ನನ್ನು ಚಿಂತಿಸುತ್ತಾ ಇಚ್ಛಾನುಸಾರ ವಿಹರಿಸು. ಬ್ರಹ್ಮದೇವರು ಹೇಳುತ್ತಾರೆ, ಭಗವತಿಯು ತ್ರಿಗುಣ, ನಿರ್ಗುಣ ಮತ್ತು ಪ್ರಕೃತಿಯಿಂದ ಅತೀತಳಾಗಿರುವಳು. ಭಗವಾನ್ ವಿಷ್ಣುವಿನಲ್ಲಿ ಮೇಲಿನಂತೆ ಹೇಳಿ ಅವಳು ಮಹಾಭಾಗ ಶಂಕರನನ್ನು ಕುರಿತು ಮಧುರವಾಗಿ ಇಂತೆಂದಳು. ದೇವಿಯು ಹೇಳಿದಳು, ಶಂಕರನೇ, ಮನಸ್ಸನ್ನು ಮುಗ್ಧಗೊಳಿಸುವ ಈ ಮಹಾಕಾಳಿಯು ಗೌರಿ ಎಂಬ ಹೆಸರಿನಿಂದ ವಿಖ್ಯಾತಳಾಗುವಳು. ನೀನು ಈಕೆಯನ್ನು ಪತ್ನಿಯಾಗಿ ಸ್ವೀಕರಿಸು. ಕೈಲಾಸವನ್ನು ರಚಿಸಿ ಇವಳೊಂದಿಗೆ ಸುಖವಾಗಿ ಇದ್ದು ಆನಂದವನ್ನು ಅನುಭವಿಸು. ನಿನ್ನ ಲೀಲೆಯಲ್ಲಿ ತಮೋಗುಣದ ಪ್ರಧಾನತೆ ಇರುವುದು. ಸತ್ವಗುಣ ಮತ್ತು ರಜೋಗುಣಗಳು ಗೌಣವಾಗಿ ಇರುವವು. ರಜೋಗುಣಿ ಮತ್ತು ತಮೋಗುಣಿಯಾಗಿ ಅಸುರರ ಸಂಹಾರ ಮಾಡುವ ಲೀಲೆಯನ್ನು ಪ್ರಾರಂಭಿಸು. ಪುರುಷನ ಧ್ಯಾನ ಮಾಡಿ ನೀನು ತಪಸ್ಸು ಮಾಡಿರುವೆ. ಮಹಾದೇವನೇ, ನೀನು ದೊಡ್ಡ ಪುಣ್ಯಾತ್ಮನಾಗಿರುವೆ.
ಪರಮಾತ್ಮ ಶಾಂತ ಸ್ವರೂಪನಾಗಿರುವೆನು. ಅವನಲ್ಲಿ ಸತ್ವಗುಣವು ಪ್ರಧಾನವಾಗಿದೆ. ನೀನು ಅವನಿಗೆ ಶರಣಾಗು. ನೀನು ತ್ರಿಗುಣಗಳಿಂದ ಪ್ರಸನ್ನನಾಗಿರುವೆ. ಸೃಷ್ಟಿ, ಸ್ಥಿತಿ, ಸಂಹಾರ ನಿನ್ನ ಕಾರ್ಯವಾಗಿವೆ. ಈ ಮೂರು ಗುಣಗಳಿಂದ ಬೇರೆಯಾದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ಪದಾರ್ಥಗಳು ತ್ರಿಗುಣಮಯವೇ ಆಗಿವೆ. ನಿರ್ಗುಣವಾಗಿ ಎಲ್ಲರಿಗೆ ಕಾಣಬಹುದಾದ ಯಾವ ವಸ್ತುವೂ ಇರಲಿಲ್ಲ ಮತ್ತು ಇರಲಾರದು. ನಿರ್ಗುಣನಾದರೆ ಪರಮಾತ್ಮನಾಗಿರುವನು. ಅವನು ಎಂದೂ ಸ್ಪಷ್ಟವಾಗಿ ದೃಷ್ಟಿಗೋಚರವಾಗುವುದಿಲ್ಲ. ಶಂಕರನೇ, ನಾನು ಸಮಯಕ್ಕೆ ಸರಿಯಾಗಿ ಸಗುಣ ಮತ್ತು ನಿರ್ಗುಣ ರೂಪಗಳನ್ನು ಧರಿಸುತ್ತಿರುವೆನು. ನನ್ನ ವಿಗ್ರಹವು ಸರ್ವೋತ್ತಮವಾಗಿದೆ. ನಾನು ಸದಾ ಕಾರಣಳಾಗಿ ಇರುವೆನು. ಎಂದೂ ಶ್ರೇಷ್ಠದ ಶ್ರೇಣಿಯಲ್ಲಿ ಇರುವುದಿಲ್ಲ. ಕಾರಣ ಸ್ಥಿತಿಯಲ್ಲಿ ಇದ್ದಾಗ ನನ್ನ ರೂಪ ಸಗುಣವಾಗುತ್ತದೆ. ಪರಮಪುರುಷ ಪರಮಾತ್ಮನ ಬಳಿಯಲ್ಲಿ ನಾನು ನಿರ್ಗುಣಳಾಗಿ ಇರುತ್ತೇನೆ. ಅಹಂಕಾರ ಹಾಗೂ ಶಬ್ದ ಸ್ಪರ್ಶಾದಿಗಳು ಮಹಾತತ್ವದ ಗುಣಗಳಿವೆ. ಕಾರ್ಯ ಮತ್ತು ಕಾರಣ ರೂಪದಿಂದ ಹಗಲು ರಾತ್ರಿ ವ್ಯಾಪಾರ ಪ್ರಾರಂಭವಾಗುತ್ತದೆ. ನನ್ನಿಂದಲೇ ಅಹಂಕಾರ ಉತ್ಪನ್ನವಾಗಿದೆ. ಆದ್ದರಿಂದ ಕಲ್ಯಾಣಿಯಾದ ನನ್ನನ್ನು ಕಾರಣವೆಂದು ಹೇಳುತ್ತಾರೆ. ಅಹಂಕಾರ ನನ್ನ ಕಾರ್ಯವಾಗಿದೆ. ಅದರಲ್ಲಿ ಸತ್ವ, ರಜ, ತಮ ಮೂರು ಗುಣಗಳು ಬಂದು ಬಿಡುತ್ತವೆ. ಅಹಂಕಾರದಿಂದ ಮಹತ್ತತ್ವ ಉತ್ಪನ್ನವಾಗುತ್ತದೆ. ಇದು ಸಮಷ್ಟಿ ಬುದ್ಧಿಯ ಪರಿಚಯವನ್ನು ಕೊಡುತ್ತದೆ. ಇದರಿಂದ ಮಹತ್ತತ್ವ ಕಾರ್ಯ ಮತ್ತು ಅಹಂಕಾರ ಕಾರಣವೆಂದು ಹೇಳುತ್ತಾರೆ. ಅಹಂಕಾರದಿಂದ ತನ್ಮಾತ್ರೆಗಳು ಉತ್ಪನ್ನವಾಗುತ್ತವೆ. ಇದು ನಿರಂತರ ನಿಯಮವಾಗಿದೆ. ಅವೇ ಸೂಕ್ಷ್ಮ ರೂಪದಿಂದ ಪಂಚಭೂತಗಳ ಕಾರಣವಾಗುತ್ತದೆ. ಎಲ್ಲರ ಸೃಷ್ಟಿಯಲ್ಲಿ ಪಂಚಭೂತಗಳ ಸಾತ್ವಿಕ ಅಂಶದಿಂದ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಮಹಾಭೂತಗಳು ಮತ್ತು 16ನೇದಾದ ಮನಸ್ಸು ಇವೆಲ್ಲವೂ ಉತ್ಪನ್ನವಾಗುತ್ತವೆ. ಇವುಗಳಲ್ಲಿ ಕೆಲವು ಕಾರ್ಯವಾಗಿವೆ ಮತ್ತು ಕೆಲವು ಕಾರಣವಾಗಿವೆ. ಹೀಗೆ 16 ಬೇರೆ ಬೇರೆ ಪದಾರ್ಥಗಳ ಸಮುದಾಯ ಪ್ರಾಣಿಯಾಗಿರುವನು. ಪರಮಾತ್ಮನು ಆದಿಪುರುಷನಾಗಿದ್ದಾನೆ. ಅವನು ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ. ಶಂಭೋ, ಎಲ್ಲರ ಸೃಷ್ಟಿ ಕಾಲದಲ್ಲಿ ಇದೇ ಪ್ರಕಾರದ ಶೈಲಿ ವರ್ತಿಸುತ್ತದೆ. ಹೀಗೆ ಸೃಷ್ಟಿಯ ಕ್ರಮವನ್ನು ನಾನು ಸಂಕ್ಷೇಪವಾಗಿ ನಿನಗೆ ತಿಳಿಸಿದೆ. ಮಹಾನುಭಾವರಾದ ದೇವತೆಗಳಿರ, ಈಗ ನನ್ನ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ವಿಮಾನದಲ್ಲಿ ಕುಳಿತು ತೆರಳಿರಿ. ಯಾವುದಾದರೂ ಕಠಿಣ ಕಾರ್ಯವು ಎದುರಾದಾಗ ನನ್ನನ್ನು ಸ್ಮರಿಸಿದಾಗಲೇ ನಾನು ಮುಂದೆ ಬರುವೆನು. ದೇವತೆಗಳಿರ, ನನ್ನ ಮತ್ತು ಸನಾತನ ಪರಮಾತ್ಮನ ಧ್ಯಾನವನ್ನು ನೀವು ಸದಾ ಮಾಡುತ್ತಾ ಇರಿ. ನಮ್ಮಿಬ್ಬರ ಸ್ಮರಣೆಯನ್ನು ಮಾಡುತ್ತಿದ್ದರೆ ನಿಮ್ಮ ಕಾರ್ಯವು ಸಿದ್ಧವಾಗುವುದರಲ್ಲಿ ಕಿಂಚಿತ್ತಾದರೂ ಸಂಶಯವಿಲ್ಲ. ಬ್ರಹ್ಮದೇವರು ಹೇಳಿದರು. ಈ ಪ್ರಕಾರ ಹೇಳಿ ಭಗವತಿ ಜಗದಂಬೆಯು ನಮ್ಮನ್ನು ಬೀಳ್ಕೊಟ್ಟಳು. ಆಕೆಯು ಶುದ್ಧ ಆಚಾರವುಳ್ಳ ಶಕ್ತಿಗಳಲ್ಲಿ ಭಗವಾನ್ ವಿಷ್ಣುವಿಗಾಗಿ ಮಹಾಲಕ್ಷ್ಮಿಯನ್ನು, ಶಂಕರನಿಗಾಗಿ ಮಹಾಕಾಲಿಯನ್ನು, ನನಗಾಗಿ ಸರಸ್ವತಿಯನ್ನು ಪತ್ನಿಯಾಗಿಸಿಕೊಳ್ಳಲು ಆಜ್ಞಾಪಿಸಿದಳು. ಆಗ ನಾವು ಅಲ್ಲಿಂದ ಹೊರಟೆವು. ಬೇರೆ ಸ್ಥಾನಗಳಲ್ಲಿ ನಾವು ಮೂವರು ಪುರುಷ ರೂಪದಿಂದ ಪ್ರತಿಷ್ಠಿತರಾದೆವು. ದೇವಿಯ ಆ ಪರಮಾದ್ಭುತ ಪ್ರಭಾವ ಹಾಗೂ ಸ್ವರೂಪವನ್ನು ನಾವು ಸದಾ ಸ್ಮರಿಸುತ್ತಿದ್ದೆವು. ನಾವು ವಿಮಾನವನ್ನು ಹತ್ತುವುದರೊಳಗೆ ಆ ದ್ವೀಪ, ಆ ದೇವಿ, ಸುಧಾಸಾಗರ ಎಲ್ಲವೂ ಅದೃಶ್ಯವಾದವು. ಪುನಃ ನಮಗೆ ವಿಮಾನ ಮಾತ್ರ ಕಂಡುಬರುತ್ತಿದ್ದು ಇತರ ಯಾವುದೇ ವಸ್ತುವು ಕಂಡುಬಂದಿಲ್ಲ. ವಿಶಾಲವಾದ ಆ ವಿಮಾನದಲ್ಲಿ ಕುಳಿತು ನಾವು ಕಮಲದ ಬಳಿಗೆ ತಲುಪಿದೆವು. ಅಲ್ಲಿ ಕೇವಲ ನೀರೇ ನೀರು ಇದ್ದು ಮಧುಕೈಟಭರೆಂಬ ದುರ್ಧರ್ಷ ದಾನವರು ಶ್ರೀಹರಿಯಿಂದ ಕಾಲವಶರಾಗಿ ಹೋಗಿದ್ದರು. ಇಲ್ಲಿಗೆ ಅಧ್ಯಾಯ 6 ಸಂಪನ್ನವಾಗುತ್ತದೆ. ಹರಿ ಓಂ.